ಚುನಾವಣೆ ಎದುರಿಸ್ಬೇಕಂತ ಉಪದೇಶವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ರಾಜೀನಾಮೆ ಕೊಟ್ಟೆ ಚುನಾವಣೆ ಎದುರಿಸಿ ಬಂದವನು. ನನಗೆ ಅದರಿಂದ ಬೇರೆ ಉಪದೇಶ ಮಾಡಬೇಕಾಗಿಲ್ಲ. ಒಂದು ಪಾರ್ಟಿಯಲ್ಲಿ ಇದ್ದು ಪಾರ್ಟಿ ರಾಜೀನಾಮೆ ಕೊಟ್ಟು ನಾನು ಚುನಾವಣೆ ಎದುರಿಸ್ತವನು. ಆಗ ನಾನು ರಾಜೀನಾಮೆ ಕೊಟ್ಟು ಬಂದ ಕಾಲಕ್ಕೆ ಕಾಂಗ್ರೆಸ್ಸಿಗೆ ಅನ್ಯಾಯ ಮಾಡಿದ ಅಂತ ನಿಮಗೆ ಅನ್ನೋದು ಅನಿಸೇ ಇಲ್ವಾ? ಬಿ ಜೆ ಪಿಗೆ ಏನು ಅನಿಸೇ ಇಲ್ವಾ? ಭಾಳ ತಪ್ಪು ಮಾಡಿಬಿಟ್ಟ, ಕಾಂಗ್ರೆಸ್ನಲ್ಲಿದ್ದ, ರಾಜೀನಾಮೆ ಕೊಟ್ಟು ಬಂದ, ಬಿ ಜೆ ಪಿ ಸೇರಿದ, ನಿಮಗೇನು ಅನ್ನಿಸ್ಲೇ ಇಲ್ವಾ? ಅಧಿಕಾರವಾಗಿ ಇದೇನು ಅನಿಸೋದೇ ಇಲ್ವಾ? ಈಗ ಯಾಕೆ ಅನ್ಸತ್ತೆ? ಇದಾಗೋ ಅನ್ಸ್ಬೇಕಿತ್ತಲ್ವಾ? ಅವತ್ತು ಅನ್ಸೋದು ಇವತ್ತು ಯಾಕೆ ಅನ್ಸುತ್ತೆ? ರಾಜೀನಾಮೆ ಕೊಡೋ ವಿಚಾರದಲ್ಲಿ ನನಗೆ ಯಾವ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ರಾಜೀನಾಮೆ ಕೊಟ್ಟು ಪುನಃ ಆಯ್ಕೆ ಅನ್ನೋ ಅವಶ್ಯಕತೆ ಬಿದ್ದ ಮತ್ತೊಮ್ಮೆ ಕೊಡ್ತೀನಿ. ಅದಕ್ಕೂ ನಾನು ಹೆದರೋಣ. ನನ್ನ ನೈತಿಕವಾಗಿ ಧೈರ್ಯ ಇದೆ, ನನ್ನ ಮತದಾರರ ಮೇಲೆ ನನಗೆ ವಿಶ್ವಾಸ ಇದೆ, ನನ್ನ ಕ್ಷೇತ್ರದ ಜನರ ಮೇಲೆ ನನಗೆ ವಿಶ್ವಾಸ ಇದೆ. ಚುನಾವಣೆ ನಿಂತ ಕಾಲದಲ್ಲಿ ನನಗಾಗ ನಾವು ಓಟ್ ಕೇಳೋದಿಲ್ಲ, ಮೋದಿ ಓಟ್ ಕೇಳ್ತೀನಿ. ಗೆದ್ದೋಗಿ ಮೋದಿ ಮತ್ತು ಅಭ್ಯರ್ಥಿ ಅಪ್ರಸ್ತುತಾದ್ಬಿಟ್ನಲ್ಲ, ಮತ್ತೇನಿದೆ? ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲ ಚುನಾವಣೆ ಪ್ರಚಾರದಲ್ಲೂ ಕೂಡ ನನಗಾಗಿ ನಾನು ಮತ ಕೇಳ್ತಾ ಇಲ್ಲ, ದೇಶಕ್ಕಾಗಿ ಮೋದಿಗಾಗಿ ಮತ ಕೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಹೋಗಿತ್ತು. ನಾ ಹೇಳಿದ್ದ, ಅವ್ರು ಹೇಳಿದ್ದು ನಾ ಹೇಳಿದೆ. ನಿಮಗೆ ನೀವು ಹತ್ತೋಗಿರ್ಬೋದು ಅಂತ ನಿಮ್ಗೆ ಹೇಳ್ಕೊಟ್ಟೆ. ನೂತನ ಸಂಸದರು ಟೀಕೆ ಮಾಡೋರು, ಆದರೂ ನೀವು ಅದ್ರ ಬಗ್ಗೆ ನೂತನವಾಗಿ ಸಂಸದ ಆದಮೇಲೆ ಸ್ವಲ್ಪ ಹೆಚ್ಚು ಟೀಕೆ ಮಾಡಲೇಬೇಕಲ್ವಾ? ತಾನು ಸಂಸದನಾಗಿದ್ದೇನೆ ಮತ್ತು ಜನ ಗೊತ್ತು ಮಾಡೋದು ಹೇಗೆ? ಟೀಕೆ ಮಾಡಲೇಬೇಕು, ಮಾಡ್ತಾರೆ. ನಾವು ಉತ್ತರ ಕೊಡೋ ದಿವಸ ಬಂದ ಉತ್ತರ ಕೊಡ್ತೀವಿ. ಅದು ದಿವಸ ಉತ್ತರ ಕೊಡೋದೇನು ಅರ್ಥ ಇಲ್ಲ. ಏನು ಉತ್ತರ ಕೊಡಬೇಕು ಉತ್ತರ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದಿದ್ದ. ಅಭಿಮಾನಿಗಳು ಮತ್ತು ಬಿಜೆಪಿ ಕಡೆ ವಾಗ್ವಾದಗಳು ಲೋಕಸಭೆ ಚುನಾವಣೆ ನಂತರ ಆಯ್ತು. ಅವರನ್ನು ಉಚ್ಚಾಟನೆ ಮಾಡಿ ತಾಕತ್ತಿದ್ರೆ ಅಂತ ನಿಮ್ಮ ಅಭಿಮಾನಿಗಳು ಯಾರು ಬೇಡ ಆಡಿದ್ದಾರೆ? ನಾವೇನು ಬೇಡ ಅಂತ ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಅಥವಾ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೇವೆ. ಅವಿಸೇ ಇತ್ತು ನಮ್ಮ ನಡವಳಿಕೆ, ಅವಿ ಸಮಾಧಾನದಿಂದ ಅವ್ರು ನಿರ್ಣಯ ತಗೊಳ್ತಾರೆ. ಇಂಥದ್ದೇ ನಿರ್ಣಯ ತಗೊಂತ ಹೇಳಿಕ್ಕೆ ನಾ ಯಾವ ಆಫ್ಟರ್ ನಾವು MLA ಅವನು. ಸರ್, ಈ ಹಿಂದೆ ನೀವು ಸರ್ಕಾರ ಬರಲಿಕ್ಕೆ ಪ್ರಮುಖವಾಗಿ ಕಾರಣ ಆದವರು, ಈ ಹಂತದಲ್ಲಿ ಸರ್ಕಾರ ಬರಲಿಕ್ಕೆ ಕಾರಣ ಆದವರು, ಸ್ಪೀಕರ್ ಆಗಲಿಕ್ಕೆ ಕಾರಣ ಆದವರು, ಅದೆಲ್ಲ ಆಗೋ ದಿವ್ಸಕ್ಕೆ ಹೋಗೋಯ್ತು. ಅವೆಲ್ಲ ಆಗಾಯ್ತು, ಅನುಭವಿಸಾಯ್ತು. ಮುಜುಗರ ಇಲ್ಲ, ನಮ್ಮ ಮುಜುಗರ ಆಗುವಂಥ ಅವಶ್ಯಕತೆ, ಮುಜುಗರ ಆಗುವಂಥದ್ದು ನಾನೇನು ಮಾಡಲಿಲ್ಲ. ನನ್ನ ಜೊತೆ ಕೂತ್ಕೊಳ್ಳಿ, ಮುಜುಗರ ಅವ್ರಿಗೇನಾದ್ರು ಆಗಿದ್ದಿತ್ತು ಅವ್ರು ವಿಚಾರ ಮಾಡ್ಕೋಬೋದು. ಸರ್, ನನಗೇನು ಮುಜುಗರ ಇಲ್ಲ. ಸರ್, ನನಗೇನು ಸೀಟ್ ಅಲಾಟ್ಮೆಂಟ್ ಆಗಿದೆ, ನನ್ನ ಸೀಟ್ ಅಲಾಟ್ಮೆಂಟ್ ಜಾಗದಲ್ಲಿ ನಾನು ಕೂತ್ಕೊಂಡೆ. ಪ್ರಶ್ನೆ ಕೇಳಬೇಕಿದ್ರೆ ಸರ್, ಅಥವಾ ಪ್ರತಿಭಟನೆ ಮಾಡಬೇಕಿದ್ರೆ ನೀವು ಬಿಜೆಪಿ ಪರ ಪಾಲ್ಗೊಳ್ತಾ ಇದ್ರು, ಹೆಂಗೆ ಮಾಡ್ತೀರಿ ಅಂತ, ಹೇಗೆ ಅಂತ? ನಮ್ಗೆ ಯಾವುದೇ ಪ್ರತಿಭಟನೆ ಬಾ ಅಂತೇಳಿ BJP ಸದ್ಯಕ್ಕೆ ಕರೆದಿಲ್ಲ. ಅದಕ್ಕೆ ಇವತ್ತು ನಾವು ಹೇಗಿದ್ದೇವೆ ಅಂತಂದರೆ, ಸೋಮಶೇಖರ್ ಮತ್ತು ನಾವು BLPಗೂ ಹೋಗ್ತಾ ಇಲ್ಲ, CLPಗೂ ಹೋಗ್ತಾ ಇಲ್ಲ. ನಾವು ಕೇವಲ KLP ಮಾಡ್ತಾ ಇದ್ದೇವೆ. ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ ಎಲ್ಲವೂ ತನಿಖೆ ಆಗ್ತಾ ಇದೆ. ತನಿಖೆ ನಂತರದಲ್ಲಿ ಸರಿಯಾದಂಥ ದಿಕ್ಕಿನ ನಿರ್ಣಯ ಹೇಳಬರುತ್ತೆ. ನಿರ್ಣಯ ಹೇಳಬರೋ ತನಕ ಅಪರಾಧಿಗಳೆಲ್ಲ ಆರೋಪಿಗಳೆಲ್ಲ ಅಪರಾಧಿ ಅಂತ ಹೇಳಬೇಕಾಗೋದಿಲ್ಲ. ನಿರ್ಣಯ ಹೊರಗೆ ಬಂದ ಮೇಲೆ ಆರೋಪಿಯಾರು ಅಪರಾಧಿಗಳು. ಈಗ ಲೋಕಸಭಾ ಚುನಾವಣೆ ಆಗಿದೆ, KMF ಚುನಾವಣೆ ಆಯ್ತು. ಲೋಕಸಭೆ ಚುನಾವಣೆ ನಂತರ ಸ್ಪಷ್ಟಪಡಿಸ್ತೇನೆ ಅಂತ ಹೇಳಿದ್ದೇನೆ. ಸತ್ಯ, ಲೋಕಸಭೆ ಚುನಾವಣೆ ಆಗಿದೆ. ಇಂಥ ದಿವಸ ಸ್ಪಷ್ಟಪಡಿಸ್ತೇನೆ ಅಂತ ನಿಮ್ಗೆ ಹೇಳಿ, ಲೋಕಸಭೆ ಚುನಾವಣೆ ನಂತರ ಹೇಳ್ತೀನಿ. ಅಲ್ಲ ಸರ್, ಈಗ ಮೂಢ ಹಗರಣ ಮತ್ತೆ 2-3 ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ. ಎಲ್ಲವೂ ತನಿಖೆ ಆಗ್ತಾ ಇದೆ. ತನಿಖೆ ನಂತರದಲ್ಲಿ ಸರಿಯಾದಂಥ ದಿಕ್ಕಿನ ನಿರ್ಣಯ ಹೇಳಬರುತ್ತೆ. ನಿರ್ಣಯ ಹೇಳಬರೋ ತನಕ ಅಪರಾಧಿಗಳೆಲ್ಲ ಆರೋಪಿಗಳೆಲ್ಲ ಅಪರಾಧಿ ಅಂತ ಹೇಳಬೇಕಾಗೋದಿಲ್ಲ. ನಿರ್ಣಯ ಹೊರಗೆ ಬಂದ ಮೇಲೆ ಆರೋಪಿಯಾರು ಅಪರಾಧಿಗಳು. ರಾಜಕೀಯವಾಗಿ ಟೀಕೆ ಮಾಡಿದ್ರೆ ರಾಜಕೀಯ ಮಾಡಿ, ಏನೇನಾಗಿದೆ ನಾನು ಎಲ್ಲನೂ ಬಿಚ್ಚಿಡ್ತೇನೆ. ನನ್ನ ಕಡೆ ಇರ್ತದೆ. ಬಂಡವಾಳ ಇಲ್ಲದ ಮನುಷ್ಯ ಅಲ್ಲ ನಾನು. 19ನೇ 20ನೇ ಇಸ್ವಿಲಿ ಇವತ್ತು ತನಕ ಏನೇನು ನಡೀತು ಅಂತೇಳಿ ಹೇಳುವಷ್ಟು ಮಟ್ಟಿಗೆ ಬಂಡವಾಳ ನನ್ನ ಕಡೆ ಇದೆ. ನಾನು ಬಂಡವಾಳ ಖಾಲಿಯಾಗಿ ಬಂದವಲ್ಲ. ಯಾಕೆ ಕಾಲಕ್ಕೆ ಕಾಯ್ತಾ ಇದ್ದೀನಿ ಮಾತು.
ಸರ್, ಈ ಹಿಂದೆ ನೀವು ಕೆಲವೊಬ್ರು ಟೀಕೆ ಮಾಡಿದ್ರು, ಇಲೆಕ್ಷನ್ ನಂತರ ಇಡಿ, CBI ಇದಾಗ್ಬೋದು, ಒಳ್ಳೆ BJP ಕಟ್ಟ ಇವರು ಟೀಕೆ ಮಾಡಿಕೊಂಡು ನಾವೆಲ್ಲಿ ಬೇರೆ ಆಡಿದ್ದೀವಿ? ಯಾವ್ದು ಮಾಡಲಿಕ್ಕೂ ನಾವೆಲ್ಲಿ ಬೇರೆ ಆಡಿದ್ದೀವಿ? ಮಾಡಬೇಡಿ ಅಂತ ಹೆಚ್ಚು ಕೊಟ್ಟಿದ್ದೇನೆ ಅಥವಾ ನಾನು ಕಳುವು ಮಾಡಿದ್ದೇನೆ, ಏನು ದ್ರೋಣೆ ಮಾಡಿದ್ದೇನೆ? ಯಾವುದಕ್ಕೊಂದು ಏನಾದ್ರು ಮಾಡಿದ್ದು ಬೇಕಲ್ಲ. ಏನು EDP ನಮ್ಮ ಅಪ್ಪನ ಮನೆ ಆಸ್ತಿನ ಅದು. ಯಾವುದೊತ್ತೊಂದು ಸಂದೇಶ ಬೆಳಿಗ್ಗೆ ಒಳಗೆ ಹಾಕ್ಬಿಡ್ತೀನಿ, ಸಂದೇಶ ಚುನಾವಣೆ ವಿರುದ್ಧ ಬರೋದಿತ್ತ, ಹಾಗಾಗಿ ನಾಳೆ ಒಳಗೆ ಹಾಕ್ತೀನಿ. ನಮ್ಮ ಅಪ್ಪನ ಮನೆ ಆಸ್ತಿನ ಇಡೀ ಏನು ಮಾಡ್ತಾವೆ? ಮರಣ ಮಾಡ್ಲಿಕ್ಕಾಗತ್ತಾ? ಮತ್ತೀಗ ಒಳಗಿಡ್ಬೋದು ಅಷ್ಟೇ ಅಲ್ಲ, ಏನು ಮರಣ ಏನು ಮಾಡ್ಲಿಕ್ಕಾಗದಲ್ಲ. ಫೈಟ್ ಹೋಗಿ ದೊಡ್ಡ ದೊಡ್ಡ ನಾಯಕರೇ ಮಾತನ್ನು ಹೇಳಿದ್ರು. ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನೂ ಎದುರಿಸ್ಬೇಕಾಗತ್ತೆ. ಎದುರಿಸೋದಾದ್ರೂ ಸಾರ್ವಜನಿಕ ಜೀವನದಲ್ಲಿ ಉಳಿಬೇಕಾಗತ್ತೆ. ಕೊನೆಯದಾಗಿ ಎದುರೋದಾದ್ರೂ ಉಳಿಬಾರ್ದು. ನಿಮ್ಮ ಅಭಿಮಾನಿಗಳೇ ಎಲ್ಲ ಸಂದರ್ಭದಲ್ಲೂ ನಿಂತಿದ್ರು. ಈ ಸಂದರ್ಭದಲ್ಲೂ ನಿಮ್ಮ ಟೀಕೆಯನ್ನು ಸಮರ್ಥವಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ನಿಮ್ಮ ಪ್ರತಿಕ್ರಿಯೆ ಯಾವ ಲೆವೆಲ್ಲಿಗೆ ಯಾವ ಕೊಡಬೇಕು ಕೊಟ್ಟಿದ್ದಾರೆ.